ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ನಿಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ನಮ್ಮ ಕರ್ನಾಟಕ ಎರಡು ಭಾಗಗಳಾಗಿ ವಿಂಗಡಣೆಯಾಗುವ ಹಂತಕ್ಕೆ ಬಂದು ತಲುಪಿದೆ. ಏಕೆಂದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಕೂಗು ಹೆಚ್ಚಾಗ್ತಾ ಇದೆ. ದಕ್ಷಿಣ ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ಉತ್ತರ ಕರ್ನಾಟಕ ಎಲ್ಲದರಲ್ಲೂ ಕೂಡ ಸಿಕ್ಕಾಪಟ್ಟೆ ಹಿಂದುಳಿದಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲದರಲ್ಲೂ ಕೂಡ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕ ತುಂಬಾ ಹಿಂದೆ ಇದೆ. ಒಂದು 50-60 ವರ್ಷ ಹಿಂದೆ ಇದೆ ಅಂತಂದರೂ ಕೂಡ ತಪ್ಪಾಗಲ್ಲ. ಅದಕ್ಕಾಗಿ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಮಾಡಿ, ಬೆಳಗಾವಿ ಜಿಲ್ಲಾ ವಿಂಗಡಣೆ ಮಾಡಿ ಅನ್ನೋ ಬಹಳಷ್ಟು ಕೂಗುಗಳು ಕೇಳಿ ಬರ್ತಾ ಇವೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರ ಕರ್ನಾಟಕ ಹಿಂದೆ ಉಳಿಯೋದಕ್ಕೆ ನಿಜವಾದ ಕಾರಣಗಳೇನು ಮತ್ತು ಇದಕ್ಕೆ ಪರಿಹಾರಗಳೇನು ಅನ್ನೋದರ ಮೇಲೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ನಾವು ಉತ್ತರ ಕರ್ನಾಟಕ ಹಿಂದೆ ಉಳಿಯೋದಕ್ಕೆ ಕಾರಣಗಳೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ರೀಸನ್ ನಂಬರ್ 1, ಹಿಸ್ಟೋರಿಕಲ್ ನೆಗ್ಲೆಕ್ಟ್. ಉತ್ತರ ಕರ್ನಾಟಕ ಭಾಗಗಳೆಲ್ಲ ಹಿಂದೆ ಉಳಿಯೋದಕ್ಕೆ ಒಂದು ಬಲವಾದ ಐತಿಹಾಸಿಕ ಕಾರಣ ಇದೆ. ಉತ್ತರ ಕರ್ನಾಟಕ ಇತಿಹಾಸ ಕಾಲದಲ್ಲಿ ತುಂಬಾ ಶ್ರೀಮಂತವಾಗಿತ್ತು. ಕಲೆಯಲ್ಲಿರಬಹುದು, ಸಾಹಿತ್ಯದಲ್ಲಿರಬಹುದು, ವ್ಯಾಪಾರದಲ್ಲಿರಬಹುದು, ರಕ್ಷಣೆ ತಂತ್ರಗಾರಿಕೆಗಳಿರಬಹುದು, ಎಲ್ಲದರಲ್ಲೂ ಕೂಡ ಉತ್ತರ ಕರ್ನಾಟಕ ಮುಂಚೂಣಿಯಲ್ಲಿತ್ತು. ಕದಂಬರ ಕಾಲದಲ್ಲಿ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ, ವಿಜಯನಗರ ಕಾಲದಲ್ಲಿ ಉತ್ತರ ಕರ್ನಾಟಕ ಸುವರ್ಣ ಯುಗವನ್ನು ಕೂಡ ನೋಡಿತ್ತು. ಆದರೆ ಕಾಲ ಕಳೆದಂತೆ ಉತ್ತರ ಕರ್ನಾಟಕದ ಬಹುಪಾಲು ಭಾಗಗಳು ಬೇರೆ ಬೇರೆ ಸಾಮ್ರಾಜ್ಯಗಳ ಹತ್ರ ಹೋಗ್ತವೆ. ಮುಂದೆ ಬ್ರಿಟಿಷರು ಬರ್ತಾರೆ. ಬ್ರಿಟಿಷರ ಆಡಳಿತ ಕಾಲದಲ್ಲಿ ಉತ್ತರ ಕರ್ನಾಟಕ ಹೈದರಾಬಾದ್ ಸ್ಟೇಟ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಯ ಮಧ್ಯೆ ಹರಿದು ಹಂಚೋಗಿಬಿಡುತ್ತೆ. ಸಂಪೂರ್ಣ ಉತ್ತರ ಕರ್ನಾಟಕದ ಭಾಗಗಳೆಲ್ಲ ಹೈದರಾಬಾದ್ ಸ್ಟೇಟು ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಅಂಡರ್ಗೆ ಹೋಗುತ್ತೆ. ಇದೇ ಒಂದು ಕಾರಣದಿಂದಾಗಿ ಉತ್ತರ ಕರ್ನಾಟಕ ಇವತ್ತಿಗೂ ಕೂಡ ಸಫರ್ ಮಾಡ್ತಾ ಇದೆ, ಹಿಂದೆ ಉಳಿತಾನೆ ಬರ್ತಾ ಇದೆ. ದಕ್ಷಿಣ ಕರ್ನಾಟಕದ ಬಹುಪಾಲು ಪ್ರದೇಶಗಳೆಲ್ಲ ಮೈಸೂರು ಸಂಸ್ಥಾನದ ಅಂಡರ್ನಲ್ಲಿದ್ವು. ಮೈಸೂರು ಸಂಸ್ಥಾನದವರು ಬೇಗನೆ ಎಚ್ಚೆತ್ಕೊಂಡ್ಬಿಟ್ಟು ಎಜುಕೇಷನ್ನಲ್ಲಿ, ನೀರಾವರಿಯಲ್ಲಿ, ಡ್ಯಾಮ್ಸ್ಗಳಲ್ಲಿ, ಇನ್ಫ್ರಾಸ್ಟ್ರಕ್ಚರ್ನಲ್ಲಿ, ಇಂಡಸ್ಟ್ರಿಗಳಲ್ಲಿ, ರೋಡ್ ಕನ್ಸ್ಟ್ರಕ್ಷನ್ನಲ್ಲಿ ತಮ್ಮ ದುಡ್ಡನ್ನು ಬೇಗನೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಮೈಸೂರಿನವರು ಬೇಗನೆ ತಮ್ಮ ದುಡ್ಡನ್ನು ಸರಿಯಾದ ಜಾಗಗಳಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಮೈಸೂರು ಪ್ರಾಂತದಲ್ಲಿ ಅಂದರೆ ಸದ್ಯದ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನೀರಾವರಿಗಾಗಿ ಡ್ಯಾಮ್ಗಳು, ಕಾಲುವೆಗಳು, ಇಂಡಸ್ಟ್ರಿಗಳು, ರೋಡ್ಗಳು ಎಲ್ಲವೂ ಕೂಡ ಬಂದುಬಿಡ್ತವೆ. ಸೊ ಈ ರೀತಿ ಅವರಿಗೆ ಎಲ್ಲ ಸೌಲಭ್ಯಗಳು ಬೇಗನೆ ಸಿಕ್ಕಿರೋದ್ರಿಂದ ದಕ್ಷಿಣ ಕರ್ನಾಟಕದವರಿಗೆ ಒಂದು 70 ವರ್ಷದ ಹೆಡ್ ಸ್ಟಾರ್ಟ್ ಸಿಗತ್ತೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹದಗೆಟ್ಟ ಹೈದರಾಬಾದ್ ಸಂಸ್ಥಾನದವರು ಮತ್ತು ಬಾಂಬೆ ಪ್ರೆಸಿಡೆನ್ಸಿದವರು ನಿರ್ಲಕ್ಷ್ಯ ತೋರಿಸಿರುವುದರಿಂದ ಉತ್ತರ ಕರ್ನಾಟಕ ಹಿಂದುಳಿದು ಬಿಡುತ್ತೆ. ರೀಸನ್ ನಂಬರ್ 2, ವಾಟರ್ ಸ್ಕೇರ್ಸಿಟಿ ಆ್ಯಂಡ್ ಡ್ರೌಟ್. ಉತ್ತರ ಕರ್ನಾಟಕ ಹಿಂದೆ ಉಳಿಯೋದಕ್ಕೆ ಮಳೆ ಕೂಡ ಒಂದು ದೊಡ್ಡ ಕಾರಣವಾಗಿದೆ. ಉತ್ತರ ಕರ್ನಾಟಕದ ಬಹುಪಾಲು ಪ್ರದೇಶಗಳು ಕೃಷಿಗಾಗಿ ಬರೀ ಮಳೆ ನೀರಿನ ಮೇಲೆಯೇ ಅವಲಂಬಿತವಾಗಿವೆ. ಅಲ್ಲಿ ಜಾಸ್ತಿ ನದಿಗಳು ಯಾವುದೂ ಕೂಡ ಹರಿಯೋದಿಲ್ಲ ಮತ್ತು ಹುಟ್ಟೋದು ಕೂಡ ಇಲ್ಲ. ಅಲ್ಲಿ ಕಾಲುವೆಗಳು ಕೂಡ ಇಲ್ಲ, ಡ್ಯಾಮ್ಗಳು ಕೂಡ ಇಲ್ಲ. ಬಹಳಷ್ಟು ಪ್ರದೇಶಗಳು ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಇವೆಯಪ್ಪ ಅಂತಂದರೆ ಅವರಿಗೆ ನೀರಿಗಾಗಿ ಬರೀ ಮಳೆ ನೀರು ಒಂದೇ ಸಾಧನವಾಗಿದೆ. ಸರಿಯಾಗಿ ಮಳೆ ಆಗದೇ ಇರುವ ಕಾರಣಕ್ಕೆ ಆ ಜಾಗಗಳಲ್ಲಿ ಬರಗಾಲ ಬೀಳುತ್ತೆ. ಮುಖ್ಯವಾಗಿ ಹೇಳಬೇಕಪ್ಪ ಅಂತಂದರೆ ಕಲಬುರ್ಗಿ, ಬೀದರ್, ರಾಯಚೂರು ಮತ್ತು ವಿಜಾಪುರದ ಅಂದರೆ ಈಗಿನ ವಿಜಯಪುರದ ಬಹುಪಾಲು ಪ್ರದೇಶಗಳೆಲ್ಲವೂ ಕೂಡ ಬರ ಪೀಡಿತ ಪ್ರದೇಶಗಳಾಗಿವೆ. ಇಲ್ಲಿ ಕೃಷಿ ಮಾಡೋಕ್ಕೆ ನೀರಿಲ್ಲ. ಇವರು ಬರೀ ಸಂಪೂರ್ಣವಾಗಿ ಮಳೆ ನೀರಿನ ಮೇಲೇ ಅವಲಂಬಿತರಾಗಿದ್ದಾರೆ. ಮಳೆ ನೀರಿನ ಮೇಲೆ ಅವಲಂಬಿತರಾಗಿರೋದ್ರಿಂದ ಸರಿಯಾದ ಸಮಯಕ್ಕೆ ಮಳೆ ಆಗಲ್ಲ. ಮಳೆ ಆದರೂ ಕೂಡ ತುಂಬಾ ಕಡಿಮೆ ಆಗುತ್ತೆ, ಬರಗಾಲ ಬೀಳುತ್ತೆ. ಸೊ ಬರಗಾಲ ಬೀಳೋದ್ರಿಂದ ಅವರ ಇನ್ಕಮ್ ಕುಂಠಿತವಾಗುತ್ತೆ. ಹೀಗಾಗಿ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಪ್ರದೇಶಗಳು ಹಿಂದುಳಿದಿವೆ. ಇನ್ನು ಉತ್ತರ ಕರ್ನಾಟಕ ರೀಜನ್ನಲ್ಲಿ ಬರುವ ಕೆಲವೊಂದಿಷ್ಟು ಜಿಲ್ಲೆಗಳು, ಉದಾಹರಣೆಗಾಗಿ ಬೆಳಗಾವಿ ಅಂತಹ ಜಿಲ್ಲೆಗಳು ಪಶ್ಚಿಮ ಘಟ್ಟಗಳಿಗೆ ಹೊಂದಿಕೊಂಡಿವೆ. ಪಶ್ಚಿಮ ಘಟ್ಟಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ. ಸಾಕಷ್ಟು ನದಿಗಳಿವೆ. ಸಾಕಷ್ಟು ನದಿ ಮತ್ತು ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಬೆಳಗಾವಿ ಅಂತ ರೀಜನ್ದಲ್ಲಿ ಪ್ರವಾಹ ಬಂದುಬಿಡುತ್ತೆ. ಪ್ರವಾಹ ಬರುತ್ತೆ, ಹೆಚ್ಚಾಗಿ ನೀರು ಬರೆಯೋದ್ರಿಂದ ಬೆಳೆ ಎಲ್ಲವೂ ಕೂಡ ಹಾನಿಯಾಗತ್ತೆ. ಸೊ ಬೆಳೆ ಹಾನಿ ಆದಾಗಲೂ ಕೂಡ ರೈತರಿಗೆ, ಜನರಿಗೆ ನಷ್ಟ ಆಗುತ್ತೆ ಮತ್ತು ಅವರಿಗೆ ಬಡತನವೇ ಉಳಿಯುತ್ತೆ.
ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಕಡಿಮೆ ಮಳೆಯಾಗಿ ಬರಗಾಲ ಬಿದ್ದು ರೈತರು ಜನರು ಬಡವರಾಗ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿ ನೀರು ಹೆಚ್ಚಾಗಿ ಪ್ರವಾಹ ಬಂದು ಬೆಳೆ ನಾಶ ಆಗಿ ಜನರೆಲ್ಲ ಬಡವರಾಗ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಭೌಗೋಳಿಕ ಸ್ಥಿತಿಗತಿಗಳು ಈ ರೀತಿ ಇರೋದ್ರೂ ಕೂಡ ಉತ್ತರ ಕರ್ನಾಟಕ ಹಿಂದೆ ಉಳಿಯುವುದಕ್ಕೆ ಒಂದು ದೊಡ್ಡ ಕಾರಣವಾಗಿದೆ. ರೀಸನ್ ನಂಬರ್ 3, ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಇಂಬ್ಯಾಲೆನ್ಸ್. ಉತ್ತರ ಕರ್ನಾಟಕ ಹಿಂದೆ ಉಳಿಯುವುದಕ್ಕೆ ಮತ್ತೊಂದು ದೊಡ್ಡ ಕಾರಣ ಏನಪ್ಪ ಅಂತಂದರೆ ರಾಜಕೀಯ ಮತ್ತು ಆಡಳಿತಾತ್ಮಕ ಅಸಮತೋಲನ. ಕರ್ನಾಟಕ ರಾಜ್ಯದ ಸಂಪೂರ್ಣ ಪವರ್ ಹೌಸ್ ಎಲ್ಲಿದೆ? ಸಂಪೂರ್ಣ ಅಧಿಕಾರ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿದೆ. ಮತ್ತು ಈ ಬೆಂಗಳೂರಿದೆಯಲ್ಲ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ತುಂಬಾ ದೂರದಲ್ಲಿದೆ. ಬೆಳಗಾವಿಯಿಂದಲೂ ಕೂಡ 510 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಮಗೆ ರಾಜಧಾನಿ ಸಿಕ್ಕಾಪಟ್ಟೆ ದೂರ ಇರೋದ್ರಿಂದ ನಮಗೆ ಸಿಗಬೇಕಾದ ಫಂಡ್ಸ್ಗಳು ಮತ್ತು ಪ್ರಾಜೆಕ್ಟ್ಗಳು ಸರಿಯಾದ ಟೈಮಿಗೆ ಸಿಗಲ್ಲ. ಮೆಜಾರಿಟಿ ಆಫ್ ಕೇಸ್ಗಳಲ್ಲಿ ಸಿಗೋದೇ ಇಲ್ಲ. ನಾವು ಪವರ್ನಿಂದ ರಾಜಧಾನಿಯಿಂದ ಎಷ್ಟು ದೂರದಲ್ಲಿರ್ತೀವೋ ಅಷ್ಟು ನಾವು ಅಭಿವೃದ್ಧಿಯಿಂದ ವಂಚಿತರಾಗ್ತೀವಿ. ನಮ್ಮ ಬೆಳಗಾವಿಯವ್ರದ್ದು ಒಂದು ಪಾಡು ಇನ್ನೂ ಚೆನ್ನಾಗಿದೆ, ಆದರೆ ಇಲ್ಲಿ ಯಾರು ಬರ್ತಾರಲ್ಲ ತುಂಬಾ ಬಾರ್ಡರ್ನಲ್ಲಿ ಅವರದ್ದು ನಮಗಿಂತ ಕೆಟ್ಟ ಪರಿಸ್ಥಿತಿ ಇದೆ. ರಾಜಧಾನಿ ಸಿಕ್ಕಾಪಟ್ಟೆ ದೂರಿದೆ. ಯಾವುದಾದ್ರೂ ಕೆಲಸಗಳನ್ನು ಮಾಡಿಸಿಕೊಳ್ಬೇಕಪ್ಪ ಅಂತಂದರೆ ನಾವು ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬರೋದ್ರಲ್ಲೇ ಸಿಕ್ಕಾಪಟ್ಟೆ ಖರ್ಚಾಗತ್ತೆ. ಬೆಂಗಳೂರಿಗೆ ಬಂದಾಗ ಇಲ್ಲಿರುವ ಭ್ರಷ್ಟ ದುಷ್ಟ ಅಧಿಕಾರಿಗಳು ರಾಜಕಾರಣಿಗಳು ನಾಳೆ ಬನ್ನಿ ನಾವೇನೇ ಒಂದು ಸಮಸ್ಯೆ ಹೇಳಿದರೂ ಕೂಡ ಕೇಳಿಸಿಕೊಳ್ಳಲ್ಲ. ನಮ್ಮ ಗಡಿ ಭಾಗದ ಕೂಗಿರಲಿ ಅಥವಾ ಉತ್ತರ ಕರ್ನಾಟಕದ ಜನರ ಕೂಗಿರಲಿ ಇಲ್ಲಿ ಬೆಂಗಳೂರಿನ ತನಕ ಬಂದು ತಲುಪಿದ್ರೂ ಕೂಡ ಇಲ್ಲಿರುವ ಅಧಿಕಾರಿಗಳು ರಾಜಕಾರಣಿಗಳು ಕೇರ್ ಮಾಡಲ್ಲ. ಪವರ್ ಎಲ್ಲವೂ ಕೂಡ ಬೆಂಗಳೂರಲ್ಲೇ ಇದೆ. ಪವರ್ ನಮ್ಮೆಡೆಗೆ ಬರ್ತಾ ಇಲ್ಲ. ಅದಕ್ಕಾಗಿ ಉತ್ತರ ಕರ್ನಾಟಕ ಹಿಂದೆ ಉಳಿತಾ ಇದೆ. ನಿಮಗೆ ಮತ್ತೊಂದು ಎಕ್ಸಾಂಪಲನ್ನು ಕೊಡಬೇಕಪ್ಪ ಅಂತಂದರೆ ನನ್ನ ಮನೆಯಿಂದ ಬೆಂಗಳೂರು ಸುಮಾರು ಒಂದು 750 ಕಿಲೋಮೀಟರ್ ದೂರದಲ್ಲಿದೆ. ನಾನು ಕಳೆದ 8 ವರ್ಷಗಳಿಂದ ಸ್ಟಾರ್ಟಪ್ ಮಾಡ್ತಾ ಇರುವೆ. ನಮ್ಮ ಸ್ಟಾರ್ಟಪ್ಗಳಿಗೆ ಬೇಕಾದ ಅಂದರೆ ಬರೀ ನಂದೊಂದೇ ಸ್ಟಾರ್ಟಪ್ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಸಾವಿರಾರು ಒಳ್ಳೊಳ್ಳೆ ಸ್ಟಾರ್ಟಪ್ಗಳಿವೆ. ಇವುಗಳಿಗೆ ಸರಿಯಾದ ಪ್ರಾಪರ್ ಟ್ರೈನಿಂಗ್ ಇಲ್ಲ, ಇನ್ಕ್ಯುಬೇಷನ್ ಸಪೋರ್ಟ್ ಇಲ್ಲ, ಎಕ್ಸಲರೇಷನ್ ಸಪೋರ್ಟ್ ಇಲ್ಲ, ಫಂಡಿಂಗ್ ಸಪೋರ್ಟ್ ಇಲ್ಲ. ಅದಕ್ಕಾಗಿ ಇವು ಸಾಯ್ತಾ ಇವೆ. ಸೊ ಇಂತಹ ಸಾವಿರಾರು ಸ್ಟಾರ್ಟಪ್ಗಳಲ್ಲಿ ನನ್ನ ಸ್ಟಾರ್ಟಪ್ ಕೂಡ ಇದೆ. ನಾನು 8 ವರ್ಷದಿಂದ ಬಾಯಿ ಬಡ್ಕೊಳ್ತಾ ಇರುವೆ. ಬೆಂಗಳೂರಿಗೆ ಬಂದು ಸಾವಿರಾರು ಸರ್ತಿ ಕರ್ನಾಟಕ ಸ್ಟಾರ್ಟಪ್ ಸೆಲ್ಗೆ ಅರ್ಜಿಯನ್ನು ಕೊಟ್ಟಿರುವೆ. ನಮಗೆ ಸಹಾಯ ಮಾಡಿ ಫಂಡಿಂಗ್ ಕೊಡಿ ಅಂತೇಳಿ ಕೇಳ್ಕೊಂಡಿರುವೆ. ಇಲ್ಲಿ ತನಕ ₹1 ಲೋನ್ ಕೂಡ ಕೊಟ್ಟಿಲ್ಲ, ₹1 ಫಂಡ್ ಕೂಡ ಕೊಟ್ಟಿಲ್ಲ. ಈಗ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇರುವಾಗ ನಾವೇ ಖುದ್ದಾಗಿ ಮುಖ್ಯಮಂತ್ರಿಯವರ ಕಚೇರಿಗೆ ಹೋಗಿ ಅರ್ಜಿ ಕೊಟ್ಟರೂ ಕೂಡ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಇನ್ನು ಖುದ್ದಾಗಿ ನಾವೇ IT-BT ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳಿದರೂ ಕೂಡ ನಾವು ಹೆಲ್ಪ್ ಮಾಡಲ್ಲ ಅಂಥೇಳಿ 3 ಬಿಟ್ಟು ಹೇಳ್ತಾರೆ. ಇಂತಹ ಅನಪಢಗಳೆಲ್ಲರೂ ಕೂಡ ರಾಜಕಾರಣಿಗಳಿದ್ದಾರೆ, ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಕೇರೇ ಮಾಡಲ್ಲ. ಕರ್ನಾಟಕದ ಕಟ್ಟ ಕಡೆಯ ಹಳ್ಳಿಯಲ್ಲಿ ಕೂತ್ಕೊಂಡು ನಾನು ಕನ್ನಡದಲ್ಲಿ ಸ್ಟಾರ್ಟಪ್ ಮಾಡ್ತಾ ಇರುವೆ. ಸೊ ಇಲ್ಲಿ ತನಕ ಅದನ್ನು ಬೆಳೆಸ್ಕೊಂಡು ಬಂದಿರುವೆ. ಗ್ರೋತ್ ಸ್ಟೇಜಿಗಿದೆ, ಹೆಲ್ಪ್ ಮಾಡಿ ಅಂತಂದರೆ ಮಾಡೋಕ್ಕೆ ತಯಾರಿಲ್ಲ. ಸ್ಟಾರ್ಟಪ್ ಮಾಡೋರ ಕತೆ ಇದಾಯಿತು. ಇನ್ನು ರೈತರದ್ದೆಷ್ಟೋ ಸಮಸ್ಯೆಗಳಿರ್ತವೆ, ಕಾರ್ಮಿಕರದ್ದೆಷ್ಟೋ ಸಮಸ್ಯೆಗಳಿರ್ತವೆ, ವಿದ್ಯಾರ್ಥಿಗಳ ಸಮಸ್ಯೆಗಳಿರ್ತವೆ, ಸರ್ಕಾರಿ ನೌಕರರ ಸಮಸ್ಯೆಗಳಿರ್ತವೆ, ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾ ಇರುವ ಎಷ್ಟೋ ಕೆಲಸಗಾರರ ಸಮಸ್ಯೆಗಳಿರ್ತವೆ, ಜನರ ಸಮಸ್ಯೆಗಳಿರ್ತವೆ, ಮಕ್ಕಳ ಮಹಿಳೆಯರ ಸಮಸ್ಯೆಗಳಿರ್ತವೆ. ಇಂತಹ ಸಾವಿರಾರು ಸಮಸ್ಯೆಗಳಿವೆ. ಆ ಎಲ್ಲ ಸಮಸ್ಯೆಗಳ ವಿಚಾರ ಬೆಂಗಳೂರಿನ ತನಕ ಬಂದು ತಲುಪಲ್ಲ. ನಮ್ಮಂಥ ವಿದ್ಯಾವಂತರೇ ಬೆಂಗಳೂರಿಗೆ ಬಂದು ಹೇಳಿದರೂ ಕೂಡ ಬಾಯಿ ಬಡ್ಕೊಂಡ್ರೂ ಕೂಡ ಸರ್ಕಾರ ನಿದ್ದೆಯಿಂದ ಹೇಳಲ್ಲ. ಅಧಿಕಾರಿಗಳು ಬಿಂದಾಸಾಗಿ ಭ್ರಷ್ಟಾಚಾರ ಮಾಡ್ತಾ ತಿರುಗ್ತಾರೆ, ಯಾರಿಗೂ ಕೂಡ ಹೆಲ್ಪ್ ಮಾಡಲ್ಲ. ಸೊ ಇದು ಕೂಡ ಉತ್ತರ ಕರ್ನಾಟಕ ಹಿಂದೆ ಉಳಿಯುವುದಕ್ಕೆ ಒಂದು ದೊಡ್ಡ ಕಾರಣವಾಗಿದೆ. ರೀಸನ್ ನಂಬರ್ 4, ಲ್ಯಾಕ್ ಆಫ್ ಮೇಜರ್ ಇಂಡಸ್ಟ್ರೀಸ್. ಉತ್ತರ ಕರ್ನಾಟಕದಲ್ಲಿ ಹೇಳಿಕೊಳ್ಳುವಂತಹ ಕಂಪನಿಗಳು, ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಗಳು ಇಲ್ಲ. ಉತ್ತರ ಕರ್ನಾಟಕ ಹಿಂದೆ ಉಳಿಯೋದಕ್ಕೆ ಇದು ಕೂಡ ಒಂದು ದೊಡ್ಡ ಕಾರಣವಾಗಿದೆ. ಯಾಕೆ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಕಂಪನಿ ಬರಲ್ಲಪ್ಪ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ, ಕನೆಕ್ಟಿವಿಟಿ ಸರಿಯಾಗಿಲ್ಲ. ಅದಕ್ಕಾಗಿ ಉತ್ತರ ಕರ್ನಾಟಕದ ಹತ್ರ ಯಾವುದೇ ಸ್ಟಾರ್ಟಪ್ ಇರಲಿ, ಕಂಪನಿಗಳಿರಲಿ ಬರಲ್ಲ. ಸರಿಯಾಗಿ ರೋಡ್ಗಳಿಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿಲ್ಲ, ಸರಿಯಾಗಿ ರೈಲ್ವೆ ಕನೆಕ್ಟಿವಿಟಿ ಕೂಡ ಇಲ್ಲ. ಎಲ್ಲ ಸೌಲಭ್ಯಗಳಲ್ಲೂ ಕೂಡ ಉತ್ತರ ಕರ್ನಾಟಕ ಹಿಂದೆ ಇದೆ. ಹೀಗಾಗಿ ಯಾವುದೇ ಕಂಪ್ನಿ ಬರಲ್ಲ, ಯಾವುದೇ ಸ್ಟಾರ್ಟಪ್ ಬರಲ್ಲ. ಬಂದರೂ ಕೂಡ ಅದು ಬೇಗನೆ ಶಟ್ ಡೌನ್ ಮಾಡಬೇಕಾದ ಕೆಟ್ಟ ಪರಿಸ್ಥಿತಿಗೆ ಬರುತ್ತೆ.
ಈಗ ನಾವಿಲ್ಲಿ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡುವುದಕ್ಕಾಗಿ ಸ್ಟಾರ್ಟಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಸೌಲಭ್ಯ ಕೊಡ್ತಾ ಇಲ್ಲ, ಅಧಿಕಾರಿಗಳು ರಾಜಕಾರಣಿಗಳು ಫಂಡ್ ಕೊಡುತ್ತಾ ಇಲ್ಲ. ಈ ರೀತಿ ಆಗತ್ತೆ. ಅದಕ್ಕಾಗಿ ಉತ್ತರ ಕರ್ನಾಟಕಕ್ಕೆ ಯಾವುದೇ ಫ್ಯಾಕ್ಟ್ರಿ ಬರಲ್ಲ, ಯಾವುದೇ ಕಂಪ್ನಿ ಬರಲ್ಲ. ಯಾಕಪ್ಪ ತಲೆನೋವು ಅಂಥೇಳಿ ಉತ್ತರ ಕರ್ನಾಟಕದಿಂದ ದೂರ ಓಡಿ ಹೋಗ್ತವೆ. ಎಲ್ಲ ಸ್ಟಾರ್ಟಪ್ಗಳು, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟಪ್ಗಳು, ಹಬ್ಗಳು, ಫ್ಯಾಕ್ಟ್ರಿಗಳು ಎಲ್ಲ ಎಲ್ಲಿ ಹೋಗ್ತಾವಪ್ಪ ಅಂತಂದರೆ ದಕ್ಷಿಣ ಕರ್ನಾಟಕಕ್ಕೇ ಹೋಗ್ತವೆ. ಬೆಂಗಳೂರು, ಮೈಸೂರು, ತುಮಕೂರು ರೀಜನ್ಗೆ ಹೋಗ್ತವೆ. ಯಾಕಪ್ಪ ಅಂತಂದರೆ ಅಲ್ಲಿ ವೆಲ್ ಬಿಲ್ಟ್ ಕನೆಕ್ಟಿವಿಟಿ ಇದೆ, ರಾಜಧಾನಿಗೆ ಹತ್ತಿರ ಇದೆ, ಎಲ್ಲ ಸೌಲಭ್ಯಗಳು ಸಿಗ್ತವೆ, ಕನೆಕ್ಟಿವಿಟಿ ಚೆನ್ನಾಗಿದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿವೆ, ರಸ್ತೆ ಇದೆ, ರೈಲ್ವೆ ಇದೆ, ಮತ್ತು ಟ್ಯಾಲೆಂಟೆಡ್ ಆಗಿರುವ ಎಂಪ್ಲಾಯಿಗಳು ಸಿಗ್ತಾರೆ. ಸ್ಕಿಲ್ಡ್ ಆಗಿರುವ ಎಂಪ್ಲಾಯಿಗಳು ಬೆಂಗಳೂರು ಮೈಸೂರು ರೀಜನ್ದಲ್ಲಿ ಈಸಿಯಾಗಿ ಸಿಗ್ತಾರೆ. ಸೊ ಈ ಕಾರಣಕ್ಕಾಗಿ ಎಲ್ಲ ಸ್ಟಾರ್ಟಪ್ಗಳು, ಇಂಡಸ್ಟ್ರಿಗಳು, ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳು ಇಲ್ಲೇ ಹೋಗ್ತವೆ, ದಕ್ಷಿಣ ಕರ್ನಾಟಕಕ್ಕೇ ಹೋಗ್ತವೆ. ಆದರೆ ನಾರ್ತ್ ಕರ್ನಾಟಕ ಕಡೆಗೆ ತಪ್ಪಿಯೂ ಬರಲ್ಲ. ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇಂಡಸ್ಟ್ರಿನೇ ಇಲ್ಲ, ಸ್ಟಾರ್ಟಪ್ ಇಲ್ಲ, ಫ್ಯಾಕ್ಟ್ರಿ ಇಲ್ಲ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತಾರೆ? ಎಲ್ಲರೂ ಕೂಡ ಬೆಂಗಳೂರು ಎಕ್ಸ್ಪ್ರೆಸ್ ಹಿಡಿದುಬಿಟ್ಟು ಬೆಂಗಳೂರಿಗೇ ಹೋಗ್ತಾರೆ. ಉತ್ತರ ಕರ್ನಾಟಕದಲ್ಲಿ ಉದ್ಯೋಗನೇ ಇಲ್ಲಪ್ಪ ಅಂತಂದರೆ ಎಲ್ಲ ಟ್ಯಾಲೆಂಟೆಡ್ ಯುವಕರೆಲ್ಲ ಆ ಕಡೆ ಹೋಗ್ತಾರೆ. ಇನ್ನು ಬೆಳಗಾವಿಯವರು ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಪುಣೆ, ಮುಂಬೈಗೆ ಹೋಗ್ತಾರೆ. ಇನ್ನು ಆತ್ತ ಸೈಡು ಕಲಬುರ್ಗಿ, ವಿಜಾಪುರದವರೆಲ್ಲರೂ ಒಂದು ಹೈದರಾಬಾದ್ಗಾದರೂ ಹೋಗ್ತಾರೆ, ಇಲ್ಲವೇ ಬೆಂಗಳೂರು ಮೈಸೂರಿಗೆ ಹೋಗ್ತಾರೆ. ಈ ರೀತಿ ಬ್ರೈನ್ ಡ್ರೈನ್ ಆಗೋದು ಕೂಡ ಉತ್ತರ ಕರ್ನಾಟಕ ಹಿಂದೆ ಉಳಿಯೋದಕ್ಕೆ ಒಂದು ದೊಡ್ಡ ಕಾರಣ ಆಗಿದೆ. ರೀಸನ್ ನಂಬರ್ 5, ಡರ್ಟಿ ಪೊಲಿಟಿಕ್ಸ್ ಆ್ಯಂಡ್ ಕ್ರಿಮಿನಲ್ ಪೊಲಿಟಿಷನ್ಸ್. ಉತ್ತರ ಕರ್ನಾಟಕ ಹಿಂದೆ ಉಳಿಯೋದಕ್ಕೆ ಮತ್ತೊಂದು ದೊಡ್ಡ ಕಾರಣ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕದ ಕ್ರಿಮಿನಲ್ ರಾಜಕಾರಣಿಗಳು ಮತ್ತು ಇಲ್ಲಿರುವ ಡರ್ಟಿ ಪೊಲಿಟಿಕ್ಸು. ಉದಾಹರಣೆಗಾಗಿ ನೀವು ಬೆಳಗಾವಿ ಪೊಲಿಟಿಕ್ಸನ್ನೇ ತೆಗೆದುಕೊಳ್ಳಿ. ಬೆಳಗಾವಿ ಪೊಲಿಟಿಕ್ಸ್ ಯಾರಿಗೂ ಕೂಡ ಸುಲಭವಾಗಿ ಅರ್ಥ ಆಗಲ್ಲ, ಅಷ್ಟೊಂದು ಹೊಲಸು ಪೊಲಿಟಿಕ್ಸ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿದೆ. ಸೊ ಇದೇ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಡೆವಲಪ್ ಆಗ್ತಾ ಇಲ್ಲ, ಮುಂದೆ ಆಗೋದು ಇಲ್ಲ. ಒಂದೇ ಲೈನಲ್ಲಿ ಬೆಳಗಾವಿ ಪೊಲಿಟಿಕ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕಪ್ಪ ಅಂತಂದರೆ ಮಲ್ಟಿಪಲ್ ಇಲ್ಲೀಗಲ್ ಅಫೇರ್ಸ್ ಇನ್ ಕ್ಲೋಸ್ಡ್ ರಿಲೇಷನ್ಶಿಪ್ಸ್ ಅಂತ ಹೇಳ್ಬೋದು. ಇವರು ಯಾರ ಜೊತೆ ಮಲ್ಕೊಂಡು ಯಾರ ಜೊತೆ ಗೆದ್ದೇಳ್ತಾರೆ ಬೆಳಗ್ಗೆ ಅನ್ನೋದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಹೊಲಸಾಗಿದೆ ಬೆಳಗಾವಿ ಪೊಲಿಟಿಕ್ಸು. ಬರೀ ಬೆಳಗಾವಿ ರಾಜಕಾರಣಿಗಳಷ್ಟೇ ಕ್ರಿಮಿನಲ್ಗಳಾಗಿಲ್ಲ, ಉತ್ತರ ಕರ್ನಾಟಕದ ಎಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ಭ್ರಷ್ಟ ದುಷ್ಟ ಕ್ರಿಮಿನಲ್ಗಳೇ ಆಗಿದ್ದಾರೆ. ಇವ್ರ ಹತ್ರ ಅಧಿಕಾರ ಇದ್ದಾಗ ಇವರು ವಿಧಾನಸಭೆಯಲ್ಲಿ ಕುತ್ಕೊಂಡ್ಬಿಟ್ಟು ಟೈಮ್ ಪಾಸ್ ಮಾಡ್ತಾರೆ, ಇಲ್ಲವೇ ಅಲ್ಲಿ ಕೂಡ ಪೋರ್ನ್ ವಿಡಿಯೋಗಳನ್ನು ನೋಡ್ತಾರೆ. ಇವರ ಅಧಿಕಾರ ಹೋದ ನಂತರ ಇಲ್ಲಿ ಬಂದು ದೊಡ್ಡ ನಾನು ರೈತರ ಅಧಿಕಾರ ಹಂಗೆ ಅಭಿವೃದ್ಧಿ ಮಾಡ್ತೀನಿ, ಹಿಂಗೆ ಅಭಿವೃದ್ಧಿ ಮಾಡ್ತೀನಿ, ನನಗೆ ಅದನ್ನು ಮಾಡಿ ಇದನ್ನು ಮಾಡಿ ಮಂತ್ರಿ ಮಾಡಿ ಮತ್ತೆ ಟಿಕೆಟ್ ಕೊಡಿ ಅಂತೇಳಿ ಕೇಳ್ತಾರೆ. ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಕೋತಿಗಳ ಥರ ನೆಗಿತಾ ತಿರುಗುತ್ತಾರೆ. ಅಧಿಕಾರ ಇದ್ದಾಗ ಏನು ಮಾಡಲ್ಲ, ಅಧಿಕಾರ ಇದ್ದಾಗ ಬರೀ ಹಲ್ಕಟ್ಗಿರಿ ಮಾಡಿಕೊಂಡು ತಿರುಗಾಡೋದು, ಅಧಿಕಾರ ಹೋದ ತಕ್ಷಣ ಪ್ರತಿಭಟನೆ ಮಾಡೋದು, ರೈತರನ್ನು ಮತ್ತೆ ಬೇಕೂಪ್ ಮಾಡೋದು, ಮತ್ತೆ MLA MP ಮಿನಿಸ್ಟರ್ ಆಗೋದು, ಮತ್ತು ಇದೇ ಕೆಲಸ ಮಾಡ್ತಾ ಹೋಗೋದು. ಉತ್ತರ ಕರ್ನಾಟಕದ ಎಲ್ಲ ರಾಜಕಾರಣಿಗಳು ಕೂಡ ಬರೀ ತಮ್ಮ ಮನೆಯನ್ನು ತುಂಬ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನಿಮಗೆ ಎಷ್ಟು ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳು ನೋಡೋಕೆ ಸಿಗ್ತವೇನೋ, ದೊಡ್ಡ ದೊಡ್ಡ ಆಸ್ಪತ್ರೆಗಳು ನೋಡೋಕ್ಕೆ ಸಿಗ್ತವೇನೋ, ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ಫ್ಯಾಕ್ಟ್ರಿಗಳು ನೋಡೋಕ್ಕೆ ಸಿಗ್ತವೇನೋ, ಅವೆಲ್ಲವೂ ಕೂಡ ಉತ್ತರ ಕರ್ನಾಟಕದ ಕ್ರಿಮಿನಲ್ ರಾಜಕಾರಣಿಗಳ ಕೈಯಲ್ಲೇ ಇವೆ. ಕಂಪ್ಲೀಟ್ ಆಗಿ ಎಜುಕೇಷನ್ ಸೆಕ್ಟರು, ಹೆಲ್ತ್ ಸೆಕ್ಟರು, ಇನ್ಫ್ರಾಸ್ಟ್ರಕ್ಚರು, ಟೂರಿಸಮ್ ಸೆಕ್ಟರು, ಜೊತೆಗೆ ಇಂಡಸ್ಟ್ರಿಯಲ್ ಸೆಕ್ಟರು, ಬ್ಯಾಂಕಿಂಗ್ ಸೆಕ್ಟರು ಎಲ್ಲವೂ ಕೂಡ ಈ ಭ್ರಷ್ಟ ದುಷ್ಟ ಕ್ರಿಮಿನಲ್ ರಾಜಕಾರಣಿಗಳ ಕೈಯಲ್ಲೇ ಇದೆ. ಸೊ ಇವರ ಕೈಯಲ್ಲಿ ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಹೋಗಿರೋದ್ರಿಂದ, ಇಂಡಸ್ಟ್ರಿಗಳು ಸೆಕ್ಟರ್ಗಳೇ ಹೋಗಿರೋದ್ರಿಂದ ಇಲ್ಲಿ ಹೊಸದಾಗಿ ಯಾವುದೇ ಬಿಸ್ನೆಸ್ ಮ್ಯಾನ್ ಬರೋಕ್ಕೆ ಇಷ್ಟಪಡಲ್ಲ. ಈಗ ಒಳ್ಳೆಯವರು ಯಾರಾದರೂ ಇಲ್ಲಿ ಬಂದು ಹಾಸ್ಪಿಟಲ್ ತೆಗಿತೀನಿ, ಕಾಲೇಜ್ ತೆಗಿತೀನಿ, ಕಂಪ್ನಿ ತೆಗಿತೀನಿ, ಸ್ಟಾರ್ಟಪ್ ಮಾಡ್ತೀನಿ, ಮ್ಯಾನುಫ್ಯಾಕ್ಚರಿಂಗ್ ಹಬ್ ತೆಗಿತೀನಿ ಅಂತಂದರೆ ಈ ನಾಲಾಯಕ ಕ್ರಿಮಿನಲ್ ರಾಜಕಾರಣಿಗಳು ಅವರಿಗೆ ಪರ್ಮಿಷನನ್ನೇ ಕೊಡಲ್ಲ. ಅವ್ರು ಎಲ್ಲಿಂದಲೋ ಇನ್ಫ್ಲೂಯೆನ್ಸ್ ಹಾಕಿ ಪರ್ಮಿಷನ್ ತಂದರೂ ಕೂಡ ಅವರಿಗೆ ಫಂಡ್ ಸಿಗದಿರೋ ಥರ ಮಾಡ್ತಾರೆ. ಇಲ್ಲವೇ ಇಲ್ಲಿರುವ ಜಾತಿ ಸಂಘಟನೆಗಳನ್ನು, ಭಾಷಾ ಸಂಘಟನೆಗಳನ್ನು ಬಳಸ್ಕೊಂಡ್ಬಿಟ್ಟು ಅವರ ಹಾಸ್ಪಿಟಲ್ಗಳನ್ನು, ಕಾಲೇಜ್ಗಳನ್ನು, ಫ್ಯಾಕ್ಟ್ರಿಗಳನ್ನು, ಸ್ಟಾರ್ಟಪ್ಗಳನ್ನು ಕ್ಲೋಸ್ ಮಾಡಿಸ್ತಾರೆ. ಈ ನಾರ್ತ್ ಕರ್ನಾಟಕದ ಹೊಲಸು ಪೊಲಿಟಿಷಿಯನ್ಗಳಿಂದಾಗಿ ಇಲ್ಲಿ ಯಾರೂ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಬರಲ್ಲ, ಮತ್ತು ಇಲ್ಲಿ ಡೆವಲಪ್ಮೆಂಟ್ ಕೂಡ ಆಗ್ತಾ ಇಲ್ಲ. ಇಲ್ಲಿ ಯಾವುದೇ ಬಿಸ್ನೆಸ್ ಮಾಡೋಕ್ಕೆ ಬಂದರೂ ಕೂಡ ಕಾಂಪಿಟೇಟರ್ಸ್ ಯಾರಿದ್ದಾರೆ? ಬೇರೆ ಬಿಸ್ನೆಸ್ ಮ್ಯಾನ್ಗಳಿಲ್ಲ, ಎಲ್ಲ ಪೊಲಿಟಿಷಿಯನ್ಗಳೇ ಕಾಂಪಿಟೇಷನ್ಗಳಿದ್ದಾರೆ. ಹಾಸ್ಪಿಟಲ್ ಮಾಡ್ತೀವಿ, ಪೊಲಿಟಿಷನ್ನೇ ಕಾಂಪಿಟೇಷನು, ಕಾಲೇಜ್ ಮಾಡ್ತೀನಿ, ಮತ್ತೆ ಪೊಲಿಟಿಷಿಯನ್ಗಳೇ ಕಾಂಪಿಟೇಷನು, ಫ್ಯಾಕ್ಟ್ರಿ ತೆಗಿತೀನಿ, ಪೊಲಿಟಿಷಿಯನ್ಗಳೇ ಕಾಂಪಿಟೇಷನ್ನು.
ಸೊ ಹೀಗಿರುವಾಗ ಬಿಸ್ನೆಸ್ ಮ್ಯಾನು ಹೇಗೆ ಇಲ್ಲಿರುವ ಪವರ್ ಜೊತೆ ಟಕ್ಕರ್ ಕೊಟ್ಟು ಬೆಳೆಯೋಕ್ಕಾಗತ್ತೆ? ಅದಕ್ಕಾಗಿ ಯಾರೂ ಕೂಡ ಇಲ್ಲಿ ಬರೋಕ್ಕೆ ಇಷ್ಟಪಡಲ್ಲ. ಇನ್ನು ಇವರ ಶಾಲಾ ಕಾಲೇಜುಗಳಲ್ಲಿ ಕಲಿತಿರುವ ವಿದ್ಯಾರ್ಥಿಗಳ ಹತ್ರ ಯಾವುದೇ ಸ್ಕಿಲ್ಲೇ ಇರಲ್ಲ. ಇವರು 2-2 ಲಕ್ಷ 3-3 ಲಕ್ಷ ಡೊನೇಷನ್ ತೊಗೊಂಡು ಸೀಟ್ ಕೊಡ್ತಾರೆ. ಅಲ್ಲಿರುವ ಟೀಚರ್ಸ್ಗಳಿಗೆ ಸ್ಯಾಲ್ರಿ ಕೂಡ ಹಾಕಲ್ಲ. ಈ ನನ್ನ ಮಕ್ಕಳಿಗೆ ಏನೂ ಬರಲ್ಲ, ಖಾಲಿ ಡಿಗ್ರಿ ಇಟ್ಕೊಂಡು ಇವು ಓಡಾಡ್ತವೆ. ಒಂದು ಸರ್ತಿ ಈ ಉತ್ತರ ಕರ್ನಾಟಕದ ಇನ್ಸ್ಟಿಟ್ಯೂಟ್ಗಳಿಂದ ಪಾಸಾಗಿ ಹೋಗಿರೋರಿಗೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಇಲ್ಲವೇ ಪುಣೆ, ಮುಂಬೈಗಳಲ್ಲಿ ಎಂಥ ಕೆಲಸ ಕೊಡ್ತಾರೆ ನೋಡಿ. ತುಂಬಾ ಲೋ ಲೆವೆಲ್ ಥರ್ಡ್ ಕ್ಲಾಸ್ ಕೆಲಸಗಳನ್ನು ಕೊಡ್ತಾರೆ. ಇವ್ರಿಗೆ ಒಂದು 20-25 ಸಾವಿರ ಸಂಬಳ ಇರೋದು. ಯಾಕಪ್ಪ ಅಂತಂದರೆ ಇವ್ರ ಹತ್ರ ಸ್ಕಿಲ್ಗಳೇ ಇಲ್ಲ. ಸ್ಕಿಲ್ ಇಲ್ಲದವ್ರಿಗೆ ಯಾರು ಜಾಬ್ ಕೊಡ್ತಾರೆ? ಕೊಡಲ್ಲ. ಸೊ ಉತ್ತರ ಕರ್ನಾಟಕ ಹಿಂದುಳಿಯೋಕೆ ಇಲ್ಲಿರುವ ರಾಜಕೀಯವೇ ಒಂದು ದೊಡ್ಡ ಕಾರಣವಾಗಿದೆ. ಇವಿಷ್ಟು ಕಾರಣಗಳಿಂದಾಗಿ ಉತ್ತರ ಕರ್ನಾಟಕ ತುಂಬಾ ಹಿಂದುಳಿದು ಬಿಟ್ಟಿದೆ. ಉತ್ತರ ಕರ್ನಾಟಕ ಮುಂದೆ ಬರಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ನಾವೇನಾದರೂ ಉತ್ತರ ಕರ್ನಾಟಕದವರು ಮುಂದೆ ಬರಬೇಕು, ದಕ್ಷಿಣ ಕರ್ನಾಟಕದೊಂದಿಗೆ ಕಾಂಪೀಟ್ ಮಾಡಬೇಕಪ್ಪ ಅಂತಂದರೆ ನಾವು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕಾಗತ್ತೆ. ದಕ್ಷಿಣ ಕರ್ನಾಟಕದವ್ರದ್ದೇನೂ ತಪ್ಪಿಲ್ಲ. ಅಲ್ಲಿರುವ ರಾಜಕಾರಣಿಗಳು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾಯಿದ್ದಾರೆ, ಅಲ್ಲಿರುವ ಸ್ಟಾರ್ಟಪ್ಗಳಿಗೆ ಫಂಡ್ ಕೊಡ್ತಾಯಿದ್ದಾರೆ, ಅಲ್ಲಿ ಅಭಿವೃದ್ಧಿ ಆಗ್ತಾಯಿದೆ. ಸೊ ಅಲ್ಲಿರುವ ಜನ ಸರಿಯಾಗಿರೋರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ದಕ್ಷಿಣ ಕರ್ನಾಟಕದವ್ರು ಮುಂದೆ ಇದ್ದಾರೆ. ಅವ್ರ ಜೊತೆಗೆ ಕಾಂಪಿಟೇಷನ್ ಮಾಡಿ ಅವ್ರ ಮೇಲೆ ಹೊಟ್ಟೆ ಹೊರ್ಕೊಂಡು ನಮಗೇನು ಪ್ರಯೋಜನವಿಲ್ಲ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಪ್ಪ ಅಂತಂದರೆ ಇಲ್ಲಿರುವ ಜನ ನಾವು ಜಾತ್ಯತೀತವಾಗಿ, ಭಾಷಾತೀತವಾಗಿ, ಧರ್ಮಾತೀತವಾಗಿ, ಜಿಲ್ಲಾಗಳನ್ನು ಬಿಟ್ಟು ಎಲ್ಲ ಭೇದ ಭಾವಗಳನ್ನ ಮರೆತು ನಾವು ಒಂದೇ ಅಂಥೇಳಿ ಕೆಲಸ ಮಾಡಬೇಕು. ಅಖಂಡ ಕರ್ನಾಟಕ ನಮ್ಮದೇ ಇದೆ ಅಂಥೇಳಿ ನಾವು ದಕ್ಷಿಣ ಕರ್ನಾಟಕದವರೊಂದಿಗೆ ಅಂತಂಬಂದಿರ ಜೊತೆಗೆ ಸಂಬಂಧಗಳನ್ನ ಬೆಳೆಸಿಬಿಟ್ಟು ಅವರ ಒಂದು ಸಲಹೆ, ಸಹಕಾರ, ಮಾರ್ಗದರ್ಶನ ಅವ್ರಿಗೇನಾದರೂ ಬೇಕಾದರೆ ಕೊಡೋದು, ಅವರಿಂದ ಹೆಲ್ಪ್ ತೆಗೆದುಕೊಳ್ಳೋದು, ಈ ರೀತಿ ಒಂದು ಸಹಕಾರದೊಂದಿಗೆ ಕೆಲಸ ಮಾಡಿದರೆ ಮಾತ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗತ್ತೆ. ಕಿತ್ತಾಡ್ತಾ ಕುಂತ್ರೆ ಮಹಾರಾಷ್ಟ್ರಕ್ಕೆ ಮತ್ತು ಗೋವಾಕ್ಕೆ ಲಾಭ ಆಗತ್ತೆ. ನಾವು ಕನ್ನಡಿಗರು ಇಲ್ಲಿ ಕಿತ್ತಾಡೋದ್ರಿಂದ ಲಾಭ ಆಗೋದು ಬರೀ ಮಹಾರಾಷ್ಟ್ರದವರಿಗೆ ಮಾತ್ರ. ಇಲ್ಲಿವರೆಗೆ ಏನೂ ಲಾಭ ಆಗಲ್ಲ. ಇಲ್ಲಿರುವ ರಾಜಕಾರಣಿಗಳು ಮಾರಿಬಿಡ್ತಾರೆ ಉತ್ತರ ಕರ್ನಾಟಕವನ್ನು ಬೇರೆ ರಾಜ್ಯ ಆದರೆ. ಅದಕ್ಕಾಗಿ ನಾವು ಅಭಿವೃದ್ಧಿಯತ್ತ ಮಾತ್ರ ಗಮನ ಕೊಡಬೇಕು, ಡಿವೈಡ್ ಆ್ಯಂಡ್ ರೂಲ್ ಹತ್ರ ಗಮನ ಕೊಡಬಾರ್ದು. ಉತ್ತರ ಕರ್ನಾಟಕ ಡೆವಲಪ್ ಆಗಬೇಕಪ್ಪ ಅಂತಂದರೆ ಮೊದಲನೇದಾಗಿ ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಎಷ್ಟು ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಿವೆನೋ ಅವೆಲ್ಲವೂ ಕೂಡ ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಶಾಶ್ವತವಾಗಿ ಶಿಫ್ಟ್ ಆಗಬೇಕು. ಈಗ ಅಧಿವೇಶನ ಮಾಡಿದ್ರು, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಏನು ಮಾಡಿದ್ರು, 15-16 ದಿನ ಬಂದರು, ಟೂರಿಗೆ ಬಂದರು, ಶಿಸ್ತು ಹಂದಿಗಳ ಥರ ತಿಂದರು, ಮಜಾ ಮಾಡಿ ಹೋದರು. ಪಿಕ್ನಿಕ್ಕಿಗೆ ಬಂದಂಗೆ ಬಂದಿದ್ರು ಇವರೆಲ್ಲ MLA MP ಮಿನಿಸ್ಟ್ರಿಗಳು ಮತ್ತು ಆಫೀಸರ್ಗಳು. ಬರೋದಿದೆ, ಕಾರಲ್ಲಿ ಬರೋದಿದೆ, AC ರೂಮಲ್ಲಿ ಕೊಡೋದಿದೆ, ಮೋಜು ಮಸ್ತಿ ಮಾಡೋದಿದೆ, ತಿನ್ನೋದಿದೆ, ಹೋಗೋದಿದೆ, ಇಷ್ಟೇ ಆಯಿತು. ಇಲ್ಲಿ ಏನೂ ಆಗಲಿಲ್ಲ. ಉತ್ತರ ಕರ್ನಾಟಕದ ಜನರಿಗೆ ಸಿಕ್ಕಿದ್ದೇನಪ್ಪ ಅಂತಂದರೆ ಬರೀ ಇವರ ಶೋಗಳನ್ನು, ಬಿಲ್ಡಪ್ಗಳನ್ನು ನೋಡೋದಷ್ಟೇ. ಕಣ್ಣು ಹೋಗಿದ್ರೆ ಚೆನ್ನಾಗಿತ್ತು ಅನ್ನೋ ಥರ ಇವರು ಪೋಸ್ಟರ್ ಬಾಜಿಗಳು ಮತ್ತು ಫಾಲ್ತು ಭಾಷಣಗಳು ಇದನ್ನೇ ಕೇಳೋದಾಯಿತು. ಇದರಿಂದ ಏನು ಅಭಿವೃದ್ಧಿ ಆಗಲ್ಲ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಪ್ಪ ಅಂತಂದರೆ ಬೆಂಗಳೂರಲ್ಲಿರುವ A to Z ಆಫೀಸ್ಗಳು ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಬೇಕು. ಚಾಯ್ಸ್ ಕೊಟ್ಬಿಡಿ ಎಲ್ಲ ಜನರಿಗೆ. ಯಾರಿಗೆ ಯಾವ ಕಚೇರಿ ಸಮೀಪ ಆಗುತ್ತೋ ಜನ ಅಲ್ಲಿ ಹೋಗ್ತಾರೆ. ದಕ್ಷಿಣ ಕರ್ನಾಟಕದವ್ರು ಬೆಂಗಳೂರಿಗೆ ಹೋಗ್ತಾರೆ. ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಎಷ್ಟೋ ಜಿಲ್ಲೆಗಳು ಹಿಂದುಳಿದಿವೆ, ಅವರಿಗೂ ಕೂಡ ಸಮೀಪ ಆಗುವಂತೆ ಮತ್ತೊಂದು ವಿಧಾನಸೌಧ ಕಟ್ಟಿ. ಏನು ಪ್ರಾಬ್ಲಮ್ ಇದೆ? ಸರ್ಕಾರದ ಹತ್ರ ಎಲ್ಲಿ ದುಡ್ಡು ಕಡಿಮೆ ಇದೆ? ಸರ್ಕಾರದ ಹತ್ರ ಕೆಲಸ ಮಾಡೋ ಮನೋಭಾವದ ಕೊರತೆ ಇದೆ, ದುಡ್ಡಿಗೇನು ಕೊರತೆ ಇಲ್ಲ. ಕಲಬುರಗಿಯಲ್ಲಿ ಒಂದು ಮಾಡಿ, ಹುಬ್ಬಳ್ಳಿಯಲ್ಲಿ ಒಂದು ಮತ್ತೊಂದು ಮಾಡಿ. ಸೊ ಈ ರೀತಿ ಪವರನ್ನು ಹಂಚಿಕೆ ಮಾಡಿ, ಪವರನ್ನು ಡಿವೈಡ್ ಮಾಡಿ ಎಷ್ಟು ಕೊಡ್ತಿರೋ ಅಷ್ಟು ಬೇಗನೆ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಸೊ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಂತಂದರೆ ಬೆಳಗಾವಿಯ ವಿಧಾನಸೌಧಕ್ಕೆ ಕಂಪ್ಲೀಟ್ ಪವರ್ ಬರಬೇಕು. ಸೊ ಜನ ಎಲ್ಲ ಇಲ್ಲೇ ತಮ್ಮ ಕೆಲಸಗಳನ್ನು ಮಾಡ್ಕೊತಾರೆ ಮತ್ತು ಉದ್ಧಾರ ಆಗ್ತಾರೆ. ಯಾಕೆ ಸುಮ್ಮನೆ ಬೆಂಗಳೂರಿನ ತನಕ ಅಲೆದಾಟ ಮಾಡಿ ಟೈಮು ದುಡ್ಡು ವೇಸ್ಟ್ ಮಾಡ್ಕೊತಾರೆ? ಅದಕ್ಕಾಗಿ ಈ ಕೆಲಸ ಅಂತೂ ಆಗಲೇಬೇಕು. ನಂಬರ್ 2 ಏನಪ್ಪ ಅಂತಂದರೆ ಗಿವ್ ಫಂಡ್ಸ್ ಟು ಸ್ಟಾರ್ಟಪ್ಸ್ ಲೈಕ್ ರೋರಿಂಗ್ ಕ್ರಿಯೇಷನ್ಸ್ ಆ್ಯಂಡ್ ರೋರಿಂಗ್ ಇಂಡಿಯಾ. ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರು ಜೆನ್ಯೂನ್ ಆಗಿ ಸ್ಟಾರ್ಟಪ್ಗಳನ್ನು ಮಾಡ್ತಾ ಇದ್ದಾರೋ ಅವರಿಗೆ ಫಂಡ್ ಕೊಡಿ. ಸ್ಟಾರ್ಟಪ್ಗಳಿಗೆ ನೀವು ಫಂಡ್ ಕೊಡೋದ್ರಿಂದ ಈ ಸ್ಟಾರ್ಟಪ್ಗಳು ಸರಿಯಾಗಿ ಕೆಲಸ ಮಾಡ್ತಾರೆ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾರೆ, ಉದ್ಯೋಗಗಳನ್ನು ಕೊಡ್ತಾರೆ. ಇಲ್ಲಿ ಸಕ್ಸಸ್ಫುಲ್ಲಾಗಿ ಸ್ಟಾರ್ಟಪ್ಗಳು ನಡೀತಾ ಇವೆ ಅನ್ನೋದು ಗೊತ್ತಾದರೆ ಮತ್ತೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಜನ ಸ್ಟಾರ್ಟಪ್ಗಳನ್ನು ಮಾಡೋಕ್ಕೆ, ಫ್ಯಾಕ್ಟ್ರಿ ಮಾಡೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ ಉತ್ತರ ಕರ್ನಾಟಕಕ್ಕೆ ಬರ್ತಾರೆ. ಉತ್ತರ ಕರ್ನಾಟಕದಲ್ಲಿ ರೋರಿಂಗ್ ಕ್ರಿಯೇಷನ್ಸ್ ಮತ್ತು ರೋರಿಂಗ್ ಇಂಡಿಯಾದಂಥ ಬೆಸ್ಟ್ ಸ್ಟಾರ್ಟಪ್ಗಳು ಕೆಲಸ ಮಾಡ್ತಾ ಇವೆ. ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್ ಸೇರಿದಂತೆ 4,500ಕ್ಕಿಂತಲೂ ಅಧಿಕ ಜನ ಸ್ಟೂಡೆಂಟ್ಸ್ಗಳು ರೋರಿಂಗ್ ಕ್ರಿಯೇಷನಲ್ಲಿ ಕಲಿತಾ ಇದ್ದಾರೆ. ಈಗ ಬೆಂಗಳೂರು, ಮೈಸೂರಲ್ಲಿ ಕಂಪ್ನಿ ಹಾಕಿದರೆ
ಅಲ್ಲಿ ಏನು ಸ್ಕಿಲ್ಡ್ ಎಂಪ್ಲಾಯಿಗಳು ಬೇಕು, ಎಲ್ಲರೂ ಸಿಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಅದಕ್ಕಾಗಿ ಅಲ್ಲಿ ಜಾಸ್ತಿ IT ಹಬ್ಗಳು, IT ಫ್ಯಾಕ್ಟ್ರಿಗಳು, ಕಂಪನಿಗಳು ಬರ್ತಾ ಇವೆ. ಆದರೆ ಬೆಳಗಾವಿಗೆ ಯಾಕೆ ಬರಲ್ಲಪ್ಪ ಅಂತಂದರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇನ್ಫ್ರಾಸ್ಟ್ರಕ್ಚರನ್ನು ನಾವೇ ಬಿಲ್ಡ್ ಮಾಡ್ಕೊಂಡ್ರು ಕೂಡ ಟ್ಯಾಲೆಂಟೆಡ್ ಮ್ಯಾನ್ ಪವರ್ ಇಲ್ಲ ಅಂತೇಳಿ ಬರಲ್ಲ. ಸೊ ಅದಕ್ಕಾಗಿ ಸ್ಕಿಲ್ ಬೇಸ್ಡ್ ಮೇಲೆ ಟ್ರೈನಿಂಗ್ ಕೊಡ್ತಾ ಇದಕ್ಕೆ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಫಂಡ್ ಇಲ್ಲ. ಸೊ ಇದಕ್ಕೆ ಫಂಡ್ ಕೊಡಿಸಿ. ಅದೇ ಥರ ರೋರಿಂಗ್ ಇಂಡಿಯಾ ಏನು ಮಾಡ್ತಾ ಇದೆ, ಉತ್ತರ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಈ ಒಂದು 3 ರಾಜ್ಯಗಳಲ್ಲಿ ಟೂರಿಸಮ್ನ ಮೂಲಕ ಉದ್ಯೋಗವನ್ನು ಸೃಷ್ಟಿ ಮಾಡೋಕ್ಕೆ ಕೆಲಸ ಮಾಡ್ತಾ ಇದೆ. ಇದಕ್ಕೂ ಫಂಡ್ ಬೇಕಾಗಿದೆ, ವಿಡಿಯೋ ಶೂಟಿಂಗಾಗಿ ಪರ್ಮಿಷನ್ ಬೇಕಾಗಿದೆ, ಕೊಡಿ, ಅದು ಮಾಡುತ್ತೆ. ಸೊ ಸ್ಟಾರ್ಟಪ್ಗಳು ಈಗ ಕೆಲಸ ಮಾಡ್ತಾ ಇವೆ, ಅವುಗಳಿಗೆ ಫಂಡು ಪರ್ಮಿಷನ್ ಕೊಟ್ಟರೆ ಇಲ್ಲಿ ಅಭಿವೃದ್ಧಿ ಆಗತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಇನ್ನು ನಂಬರ್ 3, ಇಂಪ್ರೂವ್ ಕನೆಕ್ಟಿವಿಟಿ ಬೈ ಎಕ್ಸ್ಪ್ರೆಸ್ ವೇ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್. ಉತ್ತರ ಕರ್ನಾಟಕದಲ್ಲಿರುವ ಎಲ್ಲ ರಸ್ತೆಗಳನ್ನು ಎಕ್ಸ್ಪ್ರೆಸ್ ವೇಗಳಾಗಿ ಕನ್ವರ್ಟ್ ಮಾಡಿ, ಚೆನ್ನಾಗಿರುವ ರಸ್ತೆಗಳ ನಿರ್ಮಾಣ ಮಾಡಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳನ್ನು ತೊಗೊಂಬನ್ನಿ. ಅಂದಾಗ ಇಲ್ಲಿ ಕನೆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಕನೆಕ್ಟಿವಿಟಿ ಇಂಪ್ರೂವ್ ಆಗೋದ್ರಿಂದ ಇನ್ವೆಸ್ಟರ್ಗಳು ಬರೋಕ್ಕೆ ಹೋಗೋಕ್ಕೆ ಈಸಿ ಆಗುತ್ತೆ. ನೀವು ಮೊದಲು ಹಾದಿ ಮಾಡಿಕೊಡಿ, ಜನ ಬಂದೇ ಬರ್ತಾರೆ. ಈಗ ಜನ ಯಾಕೆ ಬರ್ತಾ ಇಲ್ಲಪ್ಪ ಅಂತಂದರೆ ಅಲ್ಲಿ ದಾರಿನೇ ಇಲ್ಲ, ಅದಕ್ಕಾಗಿ ಜನ ಬರ್ತಾ ಇಲ್ಲ. ಅದಕ್ಕಾಗಿ ಮೊದಲು ನೀವು ದಾರಿ ಸರಿ ಮಾಡ್ಕೊಳ್ಳಿ, ಸಮೃದ್ಧಿ ತನಗೇ ಬರುತ್ತೆ. ಇನ್ನು ಟಿಪ್ ನಂಬರ್ 4 ಏನಪ್ಪ ಅಂತಂದರೆ ಬಿಲ್ಡ್ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಆ್ಯಂಡ್ IT ಪಾರ್ಕ್. ಉತ್ತರ ಕರ್ನಾಟಕ ಡೆವಲಪ್ ಆಗಬೇಕಪ್ಪ ಅಂತಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ಗಳನ್ನು ಬಿಲ್ಡ್ ಮಾಡಿ, IT ಪಾರ್ಕ್ಗಳನ್ನು ಬಿಲ್ಡ್ ಮಾಡಿ, ಮತ್ತು ಅದರಲ್ಲಿ ಯಾರು ಹೊಸದಾಗಿ ಸ್ಟಾರ್ಟಪ್ಗಳನ್ನು ಮಾಡ್ತಾರೋ ಅವರಿಗೆ ಅವಕಾಶ ಕೊಡಿ. ಫ್ರೀ ಆಫ್ ಕಾಸ್ಟ್ನಲ್ಲಿ ಅವರಿಗೆ ಆಫೀಸ್ ರೂಮ್ಗಳನ್ನು ಕೊಡಿ IT ಸ್ಟಾರ್ಟಪ್ ನಡೆಸೋಕ್ಕೆ. ಏನು ಕೆಡೋದಿದೆ, ಸರ್ಕಾರದ ಹತ್ರ ದುಡ್ಡಿಗೇನು ಕಡಿಮೆ ಇಲ್ಲ. ಈ ಹಲ್ಕಟ್ ಬೆಳಗಾವಿ ರಾಜಕಾರಣಿಗಳಿಗೆ, ಉತ್ತರ ಕರ್ನಾಟಕದ ರಾಜಕಾರಣಿಗಳಿಗೆ ಬರದಂತೆ ಬ್ಲಾಕ್ ಮಾಡಿ. ಯಾವುದೇ ಒಂದು ಯೋಜನೆ ಬರಲಿ, ಯಾವುದೇ ಒಂದು ಏನೇ ಬರಲಿ, ದುಡ್ಡು ಬರಲಿ, ಅದರಲ್ಲೆಲ್ಲ ರಾಜಕಾರಣಿಗಳ ಮಕ್ಕಳೇ ಹೊಡ್ಕೊಂಡು ಹೋಗ್ತಾರೆ, ಏನೂ ಕೆಲಸ ಮಾಡಲ್ಲ, ಬರೀ ಅವ್ರ ಮನೆ ತುಂಬ್ಕೊತಾರೆ. ಇದರಿಂದ ಜನರಿಗೆ ಮತ್ತು ಒಳ್ಳೆ ವ್ಯಕ್ತಿಗಳಿಗೆ ಏನೂ ಲಾಭ ಆಗಲ್ಲ. ಅವ್ರಿಗೆ ಕೊಡೋಕ್ಕೆ ಹೋಗ್ಬಿಡಿ, ಇದನ್ನು ಮಾಡಿಬಿಟ್ಟು ಜನರಿಗೆ ಕೊಡಿ. ಟಿಪ್ ನಂಬರ್ 5, ಸ್ಪೀಡಪ್ ಇರಿಗೇಷನ್ ಪ್ರಾಜೆಕ್ಟ್ಸ್. ಇಲ್ಲಿ ನೀರಾವರಿ ಯೋಜನೆಗಳನ್ನು ಸ್ಪೀಡಪ್ ಮಾಡಿ. ಯಾವ ಜಿಲ್ಲೆಗಳಲ್ಲಿ ಮಳೆ ಕಡಿಮೆ ಆಗುತ್ತೋ, ಬರಗಾಲ ಬೀಳತ್ತೋ ಆ ಜಿಲ್ಲೆಗಳಿಗೆ ಕಾಲುವೆಗಳನ್ನು ಮಾಡಿ, ಡ್ಯಾಮ್ಗಳನ್ನು ಕಟ್ಟಿಸಿ, ನದಿಯ ದಿಕ್ಕನ್ನು ಬದಲಾಯಿಸಿಬಿಟ್ಟು ಆ ಪ್ರದೇಶಗಳಿಗೆ ನೀರನ್ನು ಹರ್ಸಕ್ಕೆ ಬರುತ್ತಾ ಅಂಥೇಳಿ ನೋಡಿ. ಇನ್ನು ಎಲ್ಲಿ ಜಾಸ್ತಿ ಪ್ರವಾಹ ಆಗುತ್ತೋ ಇಲ್ಲಿಯೇ ನೀರನ್ನು ಮಳೆ ಕಡಿಮೆ ಇರುವ ಪ್ರದೇಶಗಳಿಗೆ ಬಿಟ್ಕೊಡಿ. ಸೊ ಈ ರೀತಿ ಮಾಡಿಬಿಟ್ಟು ಜಾಸ್ತಿ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಟ್ಟರೆ ಇಲ್ಲಿ ಸಮೃದ್ಧಿ ಜಾಸ್ತಿ ಆಗುತ್ತೆ, ರೈತರ ಮತ್ತು ಜನರ ತಲಾ ಆದಾಯ ಹೆಚ್ಚಾಗತ್ತೆ. ಆವಾಗ ಉತ್ತರ ಕರ್ನಾಟಕ ಡೆವಲಪ್ ಆಗೋಕ್ಕೆ ಶುರು ಆಗುತ್ತೆ. ಟಿಪ್ ನಂಬರ್ 6, ಯೂಸ್ ಟೂರಿಸಮ್ ಟು ಬೂಸ್ಟ್ ದ ಲೋಕಲ್ ಎಕಾನಮಿ. ಈಗ ನಮ್ಮ ಬೆಳಗಾವಿಯಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಟೂರಿಸ್ಟ್ ಲೊಕೇಶನ್ಗಳಿವೆ. ನಾನು ಆನ್ ದ ರೆಕಾರ್ಡ್, ಆನ್ ದ ಕ್ಯಾಮ್ರಾ ಹೇಳ್ತಾ ಇದ್ದೀನಿ, ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ, ನಮ್ಮ ಬೆಳಗಾವಿಯಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಟೂರಿಸ್ಟ್ ಲೊಕೇಶನ್ಗಳಿವೆ. ನೇಚರ್ ಸ್ಪಾಟ್ಗಳಿವೆ, ವಾಟರ್ ಫಾಲ್ಸ್ಗಳಿವೆ, ಕಾಡಿದೆ, ಜಂಗಲ್ ಸಫಾರಿ ಇದೆ, ವೈಲ್ಡ್ ಲೈಫ್ ಇದೆ, ಬಯೋಡೈವರ್ಸಿಟಿ ಇದೆ, ಹಿಸ್ಟೋರಿಕಲ್ ಪ್ಲೇಸಸ್ಗಳಿವೆ, ಕೋಟೆಗಳಿವೆ, ಎಲ್ಲವೂ ಕೂಡ ನಮ್ಮ ಬೆಳಗಾವಿಯಲ್ಲಿದೆ. ಆದರೆ ಇದು ಬರೀ ನಮ್ಮ ಬೆಳಗಾವಿ ಜನರಿಗೆ ಮಾತ್ರ ಗೊತ್ತಿದೆ, ಕರ್ನಾಟಕದ ಜನರಿಗೆ, ಬೇರೆ ಜನರಿಗೆ ಗೊತ್ತಿಲ್ಲ. ಸೊ ನಮ್ಮಿಂದ 50-60 ಕಿಲೋಮೀಟರಲ್ಲಿರುವ ಗೋವಾದಲ್ಲಿ ಎಷ್ಟೆಲ್ಲ ಇದೆ, ಅಲ್ಲಿ ಕೋಟ್ಯಾಂತರ ಜನ ಬರ್ತಾರೆ, ಆದರೆ ನಮ್ಮ ಹತ್ರ ಯಾರೂ ಬರಲ್ಲ. ಸಮೀಪದ ಮಹಾರಾಷ್ಟ್ರದಲ್ಲಿಯೇ 20 ಕಿಲೋಮೀಟ್ರು 30 ಕಿಲೋಮೀಟರ್ದಲ್ಲಿಯೇ ಸಿಕ್ಕಾಪಟ್ಟೆ ಟೂರಿಸ್ಟ್ ಲೊಕೇಶನ್ಗಳಿವೆ, ವಾಟರ್ ಫಾಲ್ಸ್ ಇವೆ, ಅಲ್ಲೆಲ್ಲ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಕೂಡ ಬರ್ತಾರೆ. ನಮ್ಮಲ್ಲಿ ಬರಲ್ಲ, ಯಾಕಂದರೆ ನಮ್ಮಲ್ಲಿ ಇಂಥದ್ದಿದೆ ಅಂತೇಳಿ ನಾವು ತೋರಿಸೇ ಇಲ್ಲ. ಸೊ ರೋರಿಂಗ್ ಇಂಡಿಯಾ ತೋರಿಸೋದಕ್ಕೆ, ಟೂರಿಸಮ್ ಪ್ರಮೋಟ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಶೂಟಿಂಗ್ ಪರ್ಮಿಷನ್ ಕೊಡ್ತಾ ಇಲ್ಲ ನಾಲಾಯಕ್ ರಾಜಕಾರಣಿಗಳು ಮತ್ತು ಹರಾಮ್ಖೋರ್ DC ಮತ್ತು ಮಿಕ್ಕ ಆಫೀಸರ್ಗಳು. ಸೊ ಇದಕ್ಕಾಗಿ ಕರ್ನಾಟಕ ಹಿಂದುಳಿತಾ ಇದೆ. ಸೊ ಕರ್ನಾಟಕ ಮುಂದೆ ಹೋಗಬೇಕಪ್ಪ ಅಂತಂದರೆ, ಅದರಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕ ಬೆಳಿಬೇಕಪ್ಪ ಅಂತಂದರೆ ಇಲ್ಲಿ ನಾವು ಟೂರಿಸಮ್ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡಬೇಕು. ಟೂರಿಸಮ್ನ ಮೂಲಕ ಇಲ್ಲಿರುವ ವಿದ್ಯಾರ್ಥಿಗಳಿಗೆ, ಜನರಿಗೆ ಮತ್ತು ಜಾಬ್ ಕೊಡಬೇಕು. ಇಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗೋ ಥರ ಮಾಡಬೇಕು. ಬೆಳಗಾವಿಯಲ್ಲಿ ಅತಿ ಹೆಚ್ಚು ಟೂರಿಸ್ಟ್ ಲೊಕೇಶನ್ಗಳಿವೆ, ವಿಜಯಪುರದಲ್ಲಿ ಕೂಡ ಸಿಕ್ಕಾಪಟ್ಟೆ ಟೂರಿಸ್ಟ್ ಲೊಕೇಶನ್ಗಳಿವೆ, ಕಲಬುರಗಿಯಲ್ಲಿವೆ, ಬೀದರ್ನಲ್ಲಿವೆ, ರಾಯಚೂರಿನಲ್ಲಿವೆ, ಧಾರವಾಡದಲ್ಲಿವೆ, ಹುಬ್ಬಳ್ಳಿಯಲ್ಲಿವೆ, ಇನ್ನೂ ಎಷ್ಟು ಬೇಕು ನಿಮಗೆ? ಅನ್ಲಿಮಿಟೆಡ್ ಟೂರಿಸ್ಟ್ ಲೊಕೇಶನ್ಗಳಿವೆ. ಇವೆಲ್ಲವೂ ಕೂಡ ಏನಿವೆ, ಇತಿಹಾಸದಲ್ಲಿ ಸುವರ್ಣ ಯುಗವನ್ನು ಕಂಡಂತಹ ಪ್ರದೇಶಗಳಿವೆ. ಹಂಪಿ ಇದೆ, ಬಾದಾಮಿ ಇದೆ, ಐಹೊಳೆ ಇದೆ, ಪಟ್ಟದಕಲ್ಲಿದೆ. ಇಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಸರಿಯಾದ ಮಾರ್ಕೆಟಿಂಗು ಪ್ರಮೋಷನ್ ಇಲ್ಲ, ಅದಕ್ಕಾಗಿ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಅಷ್ಟು ಬರ್ತಾ ಇಲ್ಲ. ಸೊ ಇಲ್ಲಿ ಬೆಳಿಬೇಕಪ್ಪ ಅಂತಂದರೆ ಟೂರಿಸಮನ್ನು ನಾವು ಒಂಥರ ಅಸ್ತ್ರವಾಗಿ ಬಳಸ್ಕೊಳ್ಬೇಕು. ಇದೊಂದು ಬೆಸ್ಟ್ ಅವಕಾಶ ಇದೆ. ಟಿಪ್ ನಂಬರ್ 7 ಏನಪ್ಪ ಅಂತಂದರೆ ಫಿನಿಶ್ ದ ಡರ್ಟಿ ಪೊಲಿಟಿಕ್ಸ್ ಆಫ್ ಬೆಳಗಾವಿ.
ಎಲ್ಲಿ ತನಕ ಉತ್ತರ ಕರ್ನಾಟಕದ ಜನರೆಲ್ಲ ಸೇರ್ಕೊಂಡ್ಬಿಟ್ಟು ಬೆಳಗಾವಿಯ ಹೊಲಸು ರಾಜಕಾರಣವನ್ನು ಸರ್ವನಾಶ ಮಾಡಲ್ವೋ ಅಲ್ಲಿ ತನಕ ಉತ್ತರ ಕರ್ನಾಟಕವು ಕೂಡ ಅಭಿವೃದ್ಧಿ ಆಗಲ್ಲ. ಇನ್ನು ಉತ್ತರ ಕರ್ನಾಟಕ ಪ್ರದೇಶದವರು ಏನಾದರೂ ಮುಖ್ಯಮಂತ್ರಿ ಅದು ಇದು ಗೃಹ ಮಂತ್ರಿ ಎಲ್ಲ ಆದ್ರಪ್ಪ ಅಂತಂದರೆ ಕಂಪ್ಲೀಟ್ ಕರ್ನಾಟಕ ಹಳ್ಳ ಹಿಡಿಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಉತ್ತರ ಕರ್ನಾಟಕದ ಜನ ಎಚ್ಚೆತ್ತುಕೊಳ್ಬೇಕು. ಇಲ್ಲಿರುವ ನಮಕ್ ಹರಾಮ್ ರಾಜಕಾರಣಿಗಳಿಗೆ ಬೆಳೆಯೋಕೆ ಬಿಡಬಾರ್ದು. ಇವರಿರೋ ತನಕ ಇವರೇ ಕಾಲೇಜ್ ಮಾಡೋರು, ಇವರೇ ಹಾಸ್ಪಿಟಲ್ ಮಾಡೋರು, ಇವರೇ ಫ್ಯಾಕ್ಟ್ರಿ ಮಾಡೋರು, ಇವರೇ ಸ್ಟಾರ್ಟಪ್ಪು, ಇವರೇ ಕಂಪ್ನಿ, ಎಲ್ಲ ಟೆಂಡರು, ಎಲ್ಲ ಕನ್ಸ್ಟ್ರಕ್ಷನ್ಸು ಎಲ್ಲ ಇವ್ರದೇ. ನೀವು ಬರೀ ಅಲ್ಲಿ ಗುಲಾಮರಾಗಿ ಹೋಗಬೇಕಾಗತ್ತೆ ಜನ. ಅದಕ್ಕಾಗಿ ಮೊದಲು ನೀವು ಉತ್ತರ ಕರ್ನಾಟಕದ ಹೊಲಸು ಪೊಲಿಟಿಕ್ಸನ್ನು ಸರ್ವನಾಶ ಮಾಡಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ತನಕ MLA ಮಗ MLA ಆಗ್ತಾ ಇರ್ತಾನೆ, MP ಮಗ MP ಆಗ್ತಾನೆ, ಮಿನಿಸ್ಟ್ರುಗಳ ಮಕ್ಕಳು ಮಿನಿಸ್ಟ್ರುಗಳಾಗ್ತಾ ಇರ್ತಾನೋ ಅಲ್ಲಿ ತನಕ ರೈತನ ಮಕ್ಕಳು ರೈತರೇ ಆಗ್ತಾರೆ, ಬಡವನ ಮಕ್ಕಳು ಬಡವರಾಗೇ ಉಳಿತಾರೆ. ಇದು ಯಾವತ್ತೂ ಕೂಡ ಬದಲಾಗಲ್ಲ. ಅದಕ್ಕಾಗಿ ಮೊದಲು ನೀವು ಈ ಪೊಲಿಟಿಕ್ಸನ್ನು ಖತಮ್ ಮಾಡಿ. ಇನ್ನು ನಂಬರ್ 8 ಆ್ಯಂಡ್ ಲಾಸ್ಟ್ ಏನಪ್ಪ ಅಂತಂದರೆ ಫಿನಿಶ್ ಹಾಸ್ಪಿಟಲ್ ಆ್ಯಂಡ್ ಕಾಲೇಜ್ ಮಾಫಿಯಾ ಆಫ್ ಪೊಲಿಟಿಷಿಯನ್ಸ್. ಏನು ಈ ಉತ್ತರ ಕರ್ನಾಟಕದಲ್ಲಿ ರಾಜಕಾರಣಿಗಳು ತಮ್ಮದೇ ಆದಂಥ ಒಂದು ಕಾಲೇಜ್ ಮಾಫಿಯಾವನ್ನು ಮತ್ತು ಹಾಸ್ಪಿಟಲ್ ಮಾಫಿಯಾವನ್ನು ಮಾಡ್ತಾ ಇದ್ದಾರೋ ಇದನ್ನು ಮೊದಲದಲ್ಲಿ ನಿಲ್ಲಿಸಬೇಕು. ನೀವು ಅವರಿಗೆ ಓಟ್ ಹಾಕೋದನ್ನು ನಿಲ್ಲಿಸಿ ತಾನಾಗಿ ಅವರು ಸರ್ವನಾಶ ಆಗ್ತಾರೆ. ಒಳ್ಳೆ ಜನ ಬಂದಿಲ್ಲಿ ಹಾಸ್ಪಿಟಲ್ ತೆಗಿತಾರೆ, ಒಳ್ಳೆ ಜನ ಬಂದಿಲ್ಲಿ ಸ್ಕೂಲು ಕಾಲೇಜ್ ತೆಗಿತಾರೆ, ಒಳ್ಳೆ ಜನ ಬಂದಿಲ್ಲಿ ಫ್ಯಾಕ್ಟ್ರಿ ತೆಗಿತಾರೆ. ನಿಮಗೂ ಕೂಡ ದುಡ್ಡಾಗತ್ತೆ, ನಿಮ್ಮ ಮಕ್ಕಳ ಭವಿಷ್ಯ ಆಗತ್ತೆ, ಉತ್ತರ ಕರ್ನಾಟಕ ಉದ್ಧಾರ ಆಗುತ್ತೆ. ಅದಕ್ಕಾಗಿ ಈ ಹೊಲಸು ರಾಜಕಾರಣಿಗಳಿಗೆ ಮೊದಲು ಧಿಕ್ಕಾರ ಹಾಕಿ ಮೆಟ್ಟಲ್ಲಿ ಹೊಡೀರಿ ಇವರನ್ನು. ಅಂದಾಗಲೇ ನೀವು ಸುಧಾರಣೆ ಆಗ್ತೀರಾ, ಇಲ್ಲಾಂದರೆ ಆಗಲ್ಲ. ಇವಿಷ್ಟು ಉತ್ತರ ಕರ್ನಾಟಕ ಹಿಂದೆ ಉಳಿಯುವುದಕ್ಕೆ ಪ್ರಮುಖ ಕಾರಣಗಳು ಮತ್ತು ಅದಕ್ಕೆ ಸಮರ್ಪಕವಾದ ಪರಿಹಾರ ಉಪಾಯಗಳು. ನೀವು ಸ್ಕಿಲ್ಗಳನ್ನು ಕಲೀರಿ, ಹಿಂದೆ ಉಳಿಯೋಕ್ಕೆ ಹೋಗ್ಬಿಡಿ. ಒಂದು ವೇಳೆ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು ಮತ್ತು ಮ್ಯಾನೇಜ್ಮೆಂಟು, ಮೊಬೈಲ್ ವಿಡಿಯೋ ಎಡಿಟಿಂಗು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗು, ಸ್ಮಾರ್ಟ್ಫೋನ್ ಫೋಟೋಗ್ರಫಿ, ಟೈಮ್ ಮ್ಯಾನೇಜ್ಮೆಂಟು, ಮನಿ ಮ್ಯಾನೇಜ್ಮೆಂಟು ಇಂತಹ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.